show that points a comma b plus c and the point b is b comma c plus a and the point c is c comma a plus b are collinear. Collinear ಅಂತಂದ್ರೆ all these points are on a same line ಅಂತ ಅರ್ಥ. ಸೊ ಇದ್ರ ಬಗ್ಗೆ ನಾನು ಹೇಳಿದೆ ನಿಮಗೆ. 3 points are collinear ಅಂತ ಪ್ರೂವ್ ಮಾಡೋದಕ್ಕೂ ಕೂಡ ನಾವು ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಯೂಸ್ ಮಾಡ್ತೀವಿ. ಏರಿಯಾ ಆಫ್ ಟ್ರಯಾಂಗಲ್ ಏನಾದರೂ ಈಕ್ವಲ್ ಟು 0 ಬಂದ್ರೆ ಇಟ್ ಈಸ್ ಈಕ್ವಲೆಂಟ್ ಟು ಪ್ರೂವಿಂಗ್ ದಟ್ the given points are collinear. Okay, solution. So these are the given points. Okay, given a comma b plus c and b comma c plus a and the point c comma a plus b. ಇದನ್ನ x1 y1 ಅಂತ ಕರೀರಿ, ಇದನ್ನ x2 y2 ಅಂತ ಅನ್ರಿ, ಇದು x3 y3. ಓಕೆ, ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಇಸ್ we know that area of triangle A is equal to 1/2 into x1 y1 1 x2 y2 1 x3 y3 1. ಈ ಏರಿಯಾ ಏನಾದರೂ 0 ಬಂದ್ರೆ ಈ ಪಾಯಿಂಟ್ಗಳು ಕೊಲಿನಿಯರ್ ಅಂತ ಅರ್ಥ. ಇಟ್ ಈಸ್ ಈಕ್ವಲ್ ಟು 1/2 ಇಂಟು x1 ಅಂದರೆ a, y1 ಅಂದರೆ b ಪ್ಲಸ್ ಸಿ 1, b c ಪ್ಲಸ್ a 1, c a ಪ್ಲಸ್ b 1. ಓಕೆ, ನಾವು ಎಕ್ಸ್ಪ್ಯಾಂಡ್ ದಿಸ್ ಡಿಟರ್ಮಿನೆಂಟ್ ಅಲಾಂಗ್ ಫಸ್ಟ್ ರೋ, ಪ್ಲಸ್ ಮೈನಸ್ ಪ್ಲಸ್. ಇಟ್ ಈಸ್ ಈಕ್ವಲ್ ಟು a ಇಂಟು c plus a into 1 ಅಂದರೆ c plus a ಮೈನಸ್ a plus b into 1 a plus b. ಸೊ ಇಲ್ಲೊಂದು ಮೈನಸ್ ಇದೆಯಲ್ಲ, ಹಾಗಾಗಿ ಇಲ್ಲಿ ಬ್ರಾಕೆಟ್ ಹಾಕಿ ನಾನು ಒಂದು ಸ್ಟೆಪ್ ಬರೀತೀನಿ a plus b. ಓಕೆ, ನೆಕ್ಸ್ಟ್ ಮೈನಸ್ ಇನ್ ಬ್ರಾಕೆಟ್ b plus c ಮೈನಸ್ b plus c ಇಂಟು, ಈಗ ಸೆಕೆಂಡ್ ಕಾಲಮ್ ಬಿಡಬೇಕು, ಫಸ್ಟ್ ರೋ ಬಿಡಬೇಕು. b into 1 is b ಮೈನಸ್ c into 1 is c, therefore b minus c plus 1 into ಥರ್ಡ್ ಕಾಲಮ್ ಬಿಡಬೇಕು, ಫಸ್ಟ್ ರೋ ಬಿಡಬೇಕು. b ಇಂಟು a ಪ್ಲಸ್ ಬಿ, b ಇಂಟು a ಪ್ಲಸ್ ಬಿ ಮೈನಸ್ c ಇಂಟು c ಪ್ಲಸ್ a, c ಇಂಟು c ಪ್ಲಸ್ a. ಇಟ್ ಈಸ್ ಈಕ್ವಲ್ ಟು a ಇನ್ ಬ್ರಾಕೆಟ್ c ಪ್ಲಸ್ a ಮೈನಸ್ ನ ಒಳಗಡೆ ಮಲ್ಟಿಪ್ಲೈ ಮಾಡಿ, ಮೈನಸ್ ಇಂಟು ಪ್ಲಸ್ ಮೈನಸ್ a ಮೈನಸ್ ಇಂಟು ಪ್ಲಸ್ ಮೈನಸ್ b ಮೈನಸ್, ಯು ಕ್ಯಾನ್ ಅಬ್ಸರ್ವ್ ಹಿಯರ್ ಇಟ್ ಈಸ್ b ಪ್ಲಸ್ c ಇಂಟು b ಮೈನಸ್ c ಅಂದ್ರೆ a ಪ್ಲಸ್ b ಇಂಟು a ಮೈನಸ್ b ಫಾರ್ಮಲ್ ಇದೆ. a ಪ್ಲಸ್ ಬಿ ಇಂಟು ಎ ಮೈನಸ್ ಅಂದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಸೊ ಇದನ್ನ ಏನಂತ ಬರೀಬಹುದು, ಬಿ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ ಅಂತ ಬರೀಬಹುದು. ಪ್ಲಸ್ 1 ಇಂಟು ಬಿ ಇಂಟು ಎ ದಟ್ ಈಸ್ ಎ ಬಿ ಪ್ಲಸ್ ಬಿ ಇಂಟು ಬಿ ಈಸ್ ಬಿ ಸ್ಕ್ವೇರ್ ಮೈನಸ್ ಸಿ ಇಂಟು ಸಿ ಈಸ್ ಸಿ ಸ್ಕ್ವೇರ್ ಮೈನಸ್ ಇಂಟು ಪ್ಲಸ್ ಮೈನಸ್ ಸಿ ಇಂಟು ಎ ಈಸ್ ಎ ಸಿ. ಇಲ್ಲಿ ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ ಆಗುತ್ತೆ. ಇಟ್ ಈಸ್ ಈಕ್ವಲ್ ಟು ಎ ಇಂಟು ಸಿ ಇಟ್ ಇಸ್ ಎ ಸಿ ಪ್ಲಸ್ ಇಂಟು ಮೈನಸ್ ಮೈನಸ್ ಎ ಇಂಟು ಬಿ ಈಸ್ ಎ ಬಿ. ಈ ಮೈನಸ್ ನ ಒಳಗಡೆ ಮಲ್ಟಿಪ್ಲೈ ಮಾಡಿ, ಮೈನಸ್ ಇಂಟು ಪ್ಲಸ್ ಮೈನಸ್ ಬಿ ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ ಇಲ್ಲಿ 1 ಇರೋದ್ರಿಂದ ಈ ಎಲ್ಲ ಟರ್ಮ್ಗಳು ಆಸ್ ಇಟ್ ಈಸ್ ಬಂದ್ಬಿಡ್ತದೆ. ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ ಮೈನಸ್ ಎ ಸಿ. ಈಗ ನೋಡಿ, ಇಲ್ಲಿ ಪ್ಲಸ್ ಎ ಸಿ ಇದೆ, ಇಲ್ಲಿ ಮೈನಸ್ ಎ ಸಿ ಇದೆ, ಕ್ಯಾನ್ಸಲ್ ಆಯಿತು. ಹಿಯರ್ ವಿ ಹ್ಯಾವ್ ಮೈನಸ್ ಎ ಬಿ, ಹಿಯರ್ ವಿ ಹ್ಯಾವ್ ಪ್ಲಸ್ ಎ ಬಿ, ಕ್ಯಾನ್ಸಲ್. ಮೈನಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್. ಸೊ ಫೈನಲಿ ವಿ ಗೆಟ್ ವ್ಯಾಲ್ಯೂ 0. Since area of the triangle is 0, this implies the given points are collinear. Therefore, the given points are collinear. Next question. Find values of k if area of triangle is 4 square units. ಅಂಡ್ ವಾಟ್ ಇಸ್ ಸಾರ್? ಇಲ್ಲಿ 2 ಕ್ವಶನ್ ಇದೆ, K0 4 0 0 2. ಈ 3 ಪಾಯಿಂಟ್ಗಳು ಒಂದು ಕ್ವಶನ್ಗೆ ಸಂಬಂಧಪಟ್ಟಂತದ್ದು. ಇನ್ನು -2 0 0 4 0 k ಇದು ಸೆಕೆಂಡ್ ಕ್ವಶನ್ಗೆ ಸಂಬಂಧಪಟ್ಟದ್ದು. ಈ 2 ಕ್ವಶನ್ಗೆ ಏರಿಯಾ ಮಾತ್ರ 4 ಸ್ಕ್ವೇರ್ ಯೂನಿಟ್. ಓಕೆ ಓಕೆ, ನಾನೀಗ ಫಸ್ಟ್ ಒನ್ ಸಾಲ್ವ್ ಮಾಡ್ತೀನಿ. ಏರಿಯಾ ಇಸ್ ಗಿವನ್ ಆಸ್ 4 ಸ್ಕ್ವೇರ್ ಯೂನಿಟ್ಸ್. ಓಕೆ, ಆಮೇಲೆ ಪಾಯಿಂಟ್ಸ್ ಏನು ಕೊಟ್ಟಿದ್ದಾರೆ ಅಂತಂದ್ರೆ k, 0
4, 0 and 0, 2. We know that area of the triangle is given by area equal to 1 by 2 into x1, y1, 1, x2, y2, 1 and x3, y3, 1. ಇಲ್ಲಿ ಏರಿಯಾ ಬರ್ಕೊಳ್ಬೇಕಾದ್ರೆ ನಾವು ಜಸ್ಟ್ 4 ಅಂತ ಬರ್ಕೊಳ್ಬಾರ್ದು. ವಿ ಹ್ಯಾವ್ ಟು ಟೇಕ್ ಇಟ್ ಆಸ್ ಪ್ಲಸ್ ಆರ್ ಮೈನಸ್ 4. ಯಾಕೆ ಪ್ಲಸ್ ಆರ್ ಮೈನಸ್ 4 ಅಂತಂದ್ರೆ ಏರಿಯಾ ಅಂತ ಬಂದಾಗ ಪಾಸಿಟಿವ್ ವ್ಯಾಲ್ಯೂ ಇದೆ, ಆದ್ರೆ ಡಿಟರ್ಮಿನೆಂಟ್ ಅಂತ ಬಂದಾಗ ಈ ಏರಿಯಾ +4 ಅಂತ ಬಂದು 4 ಅಂತ ತಗೊಂಡಿದ್ದಾರೋ ಅಥವಾ -4 ಅಂತ ಬಂದು 4 ಅಂತ ತಗೊಂಡಿದ್ದಾರೋ ಗೊತ್ತಿಲ್ಲ ನಮಗೆ. ಯಾಕಂದ್ರೆ ಡಿಟರ್ಮಿನೆಂಟ್ ವ್ಯಾಲ್ಯೂ ಪಾಸಿಟಿವ್ ಬಂದ್ರು ನೆಗೆಟಿವ್ ಬಂದ್ರು ಕೂಡ ಏರಿಯಾ ಅಂತ ಬಂದಾಗ ನಾವು ಕನ್ಸಿಡರ್ ಮಾಡೋದು ಪಾಸಿಟಿವ್. ಹಾಗಾಗಿ ಇಲ್ಲಿ 4 ಅಂತ ತಗೊಂಡಿದ್ದಾರೆ. ಆದ್ರೆ ಆಕ್ಚುಯಲ್ ಡಿಟರ್ಮಿನೆಂಟ್ ವ್ಯಾಲ್ಯೂ ಅದು +4 ಬರುತ್ತೋ -4 ಬರುತ್ತೋ ಗೊತ್ತಿಲ್ಲ. ಸೊ +4 ಬಂದ್ರು 4 ಅಂತ ತಗೊಳ್ತೀವಿ, -4 ಬಂದ್ರು 4 ಅಂತಾನೆ ತಗೊಳ್ತೀವಿ. ಹಾಗಾಗಿ ನಾವು ಈ ರೀತಿ ಕೆ ವ್ಯಾಲ್ಯೂ ಫೈಂಡ್ ಮಾಡುವಾಗ ಅವ್ರೇನ್ ಕೊಟ್ಟಿರ್ತಾರೆ ಏರಿಯಾ, ಅದನ್ನ ನಾವೇನ್ ತಗೊಳ್ಬೇಕು ಅಂತಂದ್ರೆ ಪಾಸಿಟಿವ್ ಕೂಡ ತಗೊಳ್ಬೇಕು, ನೆಗೆಟಿವ್ ಕೂಡ ತಗೊಳ್ಬೇಕು. ಅಂದ್ರೆ ಎರಡೂ ಪಾಸಿಬಿಲಿಟೀಸ್ ನಾವಿಲ್ಲಿ ಕನ್ಸಿಡರ್ ಮಾಡಿನೇ ಸಾಲ್ವ್ ಮಾಡಬೇಕು. ಹಾಗಾಗಿ ಅಲ್ಲಿ 4 ಕೊಟ್ಟಿದ್ದಾರೆ ಅಂತೇಳಿ ಜಸ್ಟ್ +4 ಅಂತ ತಗೊಳ್ಬಾರ್ದು. ವಿ ಹ್ಯಾವ್ ಟು ಕನ್ಸಿಡರ್ ಇಟ್ ಆಸ್ ಪ್ಲಸ್ ಆರ್ ಮೈನಸ್. ಸೊ ಎರಡು ಕೂಡ ತಗೊಂಡು ಇಲ್ಲಿ ಸಾಲ್ವ್ ಮಾಡಬೇಕು. ಓಕೆ, ಸೊ ಇದೊಂದು ನಾವು ನೆನ್ಪಿಡಬೇಕು. +r-4 1 by 2 ಡಿಟರ್ಮೆಂಟ್ k 0 1 4 0 1 0 2 1. ಈಗ ನಾನೇನ್ ಮಾಡ್ತೀನಿ ಅಂತಂದ್ರೆ ಸೆಕೆಂಡ್ ಕಾಲಮ್ ಅಲ್ಲಿ ಜಾಸ್ತಿ ಝೀರೋಗಳಿರೋದ್ರಿಂದ ಈ ಸೆಕೆಂಡ್ ಕಾಲಮ್ ಮೇಲೆ ನಾನು ಎಕ್ಸ್ಪ್ಯಾಂಡ್ ಮಾಡ್ತೀನಿ. ಸೆಕೆಂಡ್ ಕಾಲಮ್ ಸೈನ್ ಕನ್ವೆನ್ಷನ್ ಇರ್ತದೆ, ಇದು ಪ್ಲಸ್ ಮೈನಸ್ ಪ್ಲಸ್ ಆದ್ರೆ ಇದು ಮೈನಸ್ ಇದೆ ಅಂತಂದ್ರೆ ಇದು ಪ್ಲಸ್ ಇದು ಮೈನಸ್. ಈ ಎರಡು ಟರ್ಮ್ ಗಳನ್ನ ಬರೆಯೋ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ 0 ಇಂಟು ಸಮಥಿಂಗ್ ಅಂತ ಬರ್ತದೆ. ಹಾಗಾಗಿ ಆ ಟರ್ಮ್ 0 ಆಗ್ತದೆ. ಈ ಟರ್ಮ್ ಕೂಡ ಬರೆಯೋ ಅವಶ್ಯಕತೆ ಇಲ್ಲ, ಯಾಕಂತಂದ್ರೆ 0 ಇಂಟು ಸಮಥಿಂಗ್ ಇಸ್ 0. ಸೊ ಬಿಟ್ಟು ಬಿಡ್ರಿ. ಸೊ ಉಳಿಯೋದು ನಮಗೆ ಈ ಟರ್ಮ್ ಮಾತ್ರ ನಾವು ಬರಿಬೇಕು. therefore +r-4 equals to 1 by 2 into ಮೈನಸ್ ಇದೆ, ಸೊ -2 ಇಂಟು ಈಗ ಸೆಕೆಂಡ್ ಕಾಲಮ್ ಬಿಡಬೇಕು, ಸೆಕೆಂಡ್ ಕಾಲಮ್ ಬಿಡಬೇಕು, ಥರ್ಡ್ ರೋ ಬಿಡಬೇಕು. ಈಗ ಬಿಟ್ರೆ k ಇಂಟು 1 ಇಟ್ ಈಸ್ k. ಈ ರೀತಿ ಸಾಲ್ವ್ ಮಾಡುವಾಗ ಈ ಪ್ಲಸ್ ಗಳನ್ನ ಮತ್ತೆ ಈ ಪ್ಲಸ್ ನ ತಗೊಳ್ಬಾರ್ದು. ಥರ್ಡ್ ಕಾಲಮ್ ಸೆಕೆಂಡ್ ಕಾಲಮ್ ಕನ್ಸಿಡರ್ ಮಾಡಿದ್ವಿ ಅಂದ್ರೆ ಸೆಕೆಂಡ್ ಕಾಲಮ್ ಸೈನ್ ಕನ್ವೆನ್ಷನ್ ಮಾತ್ರ ನಾವು ಕನ್ಸಿಡರ್ ಮಾಡಬೇಕು. ಸೊ ಇಲ್ಲಿ ಪ್ಲಸ್ ಕೆ ಅಂತಾನೆ ಇದೆ ಅಂತ ಅರ್ಥ ಇಲ್ಲಿ. ಓಕೆ -2 ಇಂಟು ಈಗ ಉಳಿದಿರೋದು ಯಾವ ಎಲಿಮೆಂಟು ಕೆ ಉಳಿದಿದೆ 1 4 1 ಇಷ್ಟಿದೆ. ಯಾಕಂದ್ರೆ ಸೆಕೆಂಡ್ ಕಾಲಮ್ ಥರ್ಡ್ ರೋ ಬಿಟ್ಟಿದೀವಿ. k ಇಂಟು 1 ಇಸ್ k, -4 ಇಂಟು 1 ಇಸ್ -4 ಇಷ್ಟಿದೆ. ಓಕೆ, ಸೊ ಇಲ್ಲಿ 0 ಇರ್ತದೆ, 0 ಇಂಟು ಸಮಥಿಂಗ್ 0 ಆಗ್ತದೆ. ಈ 0 ಇಂಟು ಸಮಥಿಂಗ್ ಬರೆದ್ರೆ 0, ಸೊ ವೇಸ್ಟ್ ಅದು, ಬರೆಯೋದು ಬರದೇ ಇರೋದು ವೇಸ್ಟ್. ಈಗ ಈ +2 ಈ -2 ಎರಡು ಕ್ಯಾನ್ಸಲ್ ಆಗಿಬಿಡಲಿ. ಸೊ ನಮ್ಮ ಹತ್ರ ಉಳಿದಿರೋದು +r-4 ಈಕ್ವಲ್ ಟು ಇಲ್ಲಿ ಮೈನಸ್ ಇದೆ, ಈ ಮೈನಸ್ ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ -k, ಮೈನಸ್ ಇಂಟು ಮೈನಸ್ +4 -k +4. ಈಗ ಸಪ್ರೇಟ್ ಮಾಡ್ಕೊಳ್ರಿ. ಒಂದ್ಸಾರಿ ಪಾಸಿಟಿವ್ ವ್ಯಾಲ್ಯೂ ತಗೊಳ್ರಿ, ಇನ್ನೊಂದ್ಸರಿ ನೆಗೆಟಿವ್ ವ್ಯಾಲ್ಯೂ ತಗೊಳ್ರಿ. ಸೊ 4 ಈಕ್ವಲ್ ಟು -k +4 ಆರ್ -4 ಈಕ್ವಲ್ ಟು -k +4. ನೋಡಿ ರೈಟ್ ಸೈಡ್ ಇರೋದನ್ನ ಏನು ಚೇಂಜ್ ಮಾಡಬಾರ್ದು. ಮತ್ತೆ ಇಲ್ಲಿ +4 ಒಂದ್ಸರಿ +4 ಇಲ್ಲಿ -4 ಬರ್ಕೊಂಡ್ಬಿಟ್ಟಿರ, ಇದನ್ನೆಲ್ಲ ಚೇಂಜ್ ಮಾಡ್ಬೇಕಾಗಿರುತ್ತೆ. ಇಲ್ಲೇನು ಎರಡು ಪಾಸಿಬಲ್ ವ್ಯಾಲ್ಯೂಸ್ ಇತ್ತಲ್ಲ ಅದನ್ನ ಚೇಂಜ್ ಮಾಡಬೇಕು. ಒಂದ್ಸರಿ +4 ತಗೊಂಡಿದ್ದೀನಿ, ಇನ್ನೊಂದ್ಸರಿ -4 ತಗೊಂಡಿದ್ದೀನಿ. ಈಗ k ನ ಲೆಫ್ಟ್ ಸೈಡ್ ತಗೊಂಡ್ರೆ 4 -4 ಈಕ್ವಲ್ ಟು -k. ಈ ಕಡೆ -4 +4 ಈ ಕಡೆ ಬಂದ್ರೆ -4 ಈಕ್ವಲ್ ಟು -k. 4 -4 ಅಂದ್ರೆ 0, ಇಟ್ ಈಸ್ ಈಕ್ವಲ್ ಟು -k. -4 ಅಂದ್ರೆ -8 ಈಕ್ವಲ್ ಟು -k. ಸೊ ಮೈನಸ್ ಕ್ಯಾನ್ಸಲ್ ಆದ್ರೆ ವ್ಯಾಲ್ಯೂ ಆಫ್ k ಇಸ್ ಈಕ್ವಲ್ ಟು 8. ಇನ್ನೊಂದು ವ್ಯಾಲ್ಯೂ -k ಈಕ್ವಲ್ ಟು 0 ಆದ್ರೆ k ಇಸ್ ಈಕ್ವಲ್ ಟು 0. therefore the values of k are either 0 or equal to 8. 0 ಬರಬಹುದು ಅಥವಾ 8 ಬರಬಹುದು. ಎರಡೂ ಸಿಚುವೇಶನ್ಸ್ ಅಲ್ಲಿ ಏರಿಯಾ ಏನ್ ಬರುತ್ತೆ 4 ಸ್ಕ್ವೇರ್ ಯೂನಿಟ್ಸ್ ಬರುತ್ತೆ. ಓಕೆ, ಇದು ಒಂದು. Similarly, let us solve one more problem. ಓಕೆ, ಈಗ ಸೆಕೆಂಡ್ ಕ್ವಶನ್ ತಗೊಳ್ಳೋಣ.
ಇಲ್ಲೂ ಕೂಡ ಏರಿಯಾ ಎಷ್ಟಿದೆ 4 ಸ್ಕ್ವೇರ್ ಯೂನಿಟ್ಸ್ ಇದೆ, 4 ಸ್ಕ್ವೇರ್ ಯೂನಿಟ್ಸ್. ಇಲ್ಲಿ ಕೊಟ್ಟಿರ್ತಕ್ಕಂಥ ಪಾಯಿಂಟ್ಸ್ ಯಾವುದು ಅಂದ್ರೆ -2, 0, 0, 4 and 0, k. We know that area of the triangle is given by area equal to 1/2 into x1 y1 1 x2 y2 1 x3 y3 1. ಅಗೇನ್ ಇಲ್ಲಿ ಏರಿಯಾ ಅಂತಂದ್ರೆ ನಾವೇನ್ ತಗೋಬೇಕು +or-4 and it is equal to 1/2 into -2 0 1 0 4 1 0 k 1. ಈಗ ಇಲ್ಲಿ ಜಾಸ್ತಿ ಝೀರೋಗಳಿರೋದು ಫಸ್ಟ್ ಕಾಲಮ್ ಮೇಲೆ, ಹಾಗಾಗಿ ಲೆಟ್ ಮೀ ಎಕ್ಸ್ಪ್ಯಾಂಡ್ ದಿಸ್ ಡಿಟರ್ಮಿನೆಂಟ್ ಅಲಾಂಗ್ ಫಸ್ಟ್ ಕಾಲಮ್. ಸೈನ್ ಕನ್ವೆನ್ಷನ್ ಏನ್ ಬರ್ತದೆ ಪ್ಲಸ್ ಮೈನಸ್ ಪ್ಲಸ್ ಅಂತ ಬರುತ್ತೆ. ಸೊ ಇಲ್ಲಿ ಈ ಝೀರೋ ಎಕ್ಸ್ಪ್ಯಾಂಡ್ ಮಾಡೋ ಅವಶ್ಯಕತೆ ಇಲ್ಲ, ಈ ಝೀರೋ ಎಕ್ಸ್ಪ್ಯಾಂಡ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಒಂದೇ ಒಂದು ವ್ಯಾಲ್ಯೂ ತಗೊಂಡ್ರೆ ಸಾಕು. ಈ -2 ಮೇಲೆ ಎಕ್ಸ್ಪ್ಯಾಂಡ್ ಮಾಡಿಬಿಟ್ರೆ ಸಾಕು. -2 ಅಂತಂದ್ರೆ ನಾವು ಫಸ್ಟ್ ರೋ ಬಿಡಬೇಕು, ಫಸ್ಟ್ ಕಾಲಮ್ ಬಿಡಬೇಕು. ಫಸ್ಟ್ ರೋ ಫಸ್ಟ್ ಕಾಲಮ್ ಬಿಟ್ರೆ ನಮ್ಮ ಹತ್ರ ಉಳಿಯೋದು ಈ 4 ಎಲಿಮೆಂಟ್ಗಳು 4 1 k 1. ಓಕೆ, ಸೊ +or-4 it is equal to 1/2 into -2, ಯಾಕಂದ್ರೆ ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ, ಪ್ಲಸ್ ಇಂಟು ಮೈನಸ್ ಮೈನಸ್, ಇಂಟು 4 into 1 is 4, k into 1 is -k. ಇಲ್ಲಿ ಈ 2 ಕ್ಯಾನ್ಸಲ್ ಆಗಿಬಿಡ್ಲಿ. ಅಗೇನ್ +or-4, ಇಲ್ಲಿ ಮೈನಸ್ ಇದೆ, ಮೈನಸ್ ಇಂಟು ಪ್ಲಸ್ -4, ಮೈನಸ್ ಇಂಟು ಮೈನಸ್ ಪ್ಲಸ್ k. ಸೊ ಇಲ್ಲೂ ಅಷ್ಟೇ, ಒಂದ್ಸರಿ ಪ್ಲಸ್ ತಗೊಳ್ರಿ, ಇನ್ನೊಂದ್ಸರಿ ಮೈನಸ್ ತಗೊಳ್ಬೇಕು. ಸೊ ಒಂದ್ಸರಿ ಪ್ಲಸ್ ತಗೊಂಡ್ರೆ 4 -4 ಪ್ಲಸ್ k, ಆರ್ ಈಗ ನೆಗೆಟಿವ್ ತಗೊಳ್ರಿ -4 ಈಕ್ವಲ್ ಟು -4 ಪ್ಲಸ್ k. -4 ಲೆಫ್ಟ್ ಸೈಡ್ ಬರಲಿ +4 ಆಯಿತು, ಇಟ್ ಈಸ್ ಈಕ್ವಲ್ ಟು k. ಅಥವಾ -4 ಈ ಕಡೆ ಬಂದ್ರೆ ಅಗೇನ್ +4 ಇಟ್ ಈಸ್ ಈಕ್ವಲ್ ಟು k. 4 + 4 is 8, therefore k is equal to 8. ಇಲ್ಲಿ +4 -4 ಕ್ಯಾನ್ಸಲ್ ಆದ್ರೆ 0, therefore k equal to 0. ಇಲ್ಲೂ ಕೂಡ ವ್ಯಾಲ್ಯೂಸ್ ಆಫ್ k ಏನ್ ಬಂತು ಅಂದ್ರೆ 8 ಅಥವಾ 0 ಅಂತ ಬಂತು. ಸೊ ಎರಡು ಸಿಚುವೇಶನ್ಸ್ ಅಲ್ಲಿ ವ್ಯಾಲ್ಯೂಸ್ ಆಫ್ k ಆರ್ 0 or 8. ಸಿಮಿಲರ್ ಪ್ರಾಬ್ಲಮ್ ಇದೆ. ಇಫ್ ಏರಿಯಾ ಆಫ್ ಟ್ರಯಾಂಗಲ್ is 35 ಸ್ಕ್ವೇರ್ ಯೂನಿಟ್ಸ್ with vertices 2, -6, 5, 4 and k, 4, then k is equal to, okay, ಏರಿಯಾ ಫಾರ್ಮುಲಾ ಗೊತ್ತಲ್ಲ ನಮಗೆ, 1/2 into ಡಿಟರ್ಮಿನೆಂಟ್. ನಾನು ಡೈರೆಕ್ಟ್ ಆಗಿ ಬರ್ದ್ಬಿಡ್ತೀನಿ x1 y1 1 x2 y2 1 x3 y3 1. ಇಟ್ ಈಸ್ ಈಕ್ವಲ್ ಟು 35 ಸ್ಕ್ವೇರ್ ಯೂನಿಟ್ಸ್ ಅಂತ ಕೊಟ್ಟಿದ್ದಾನೆ. ಸೊ +or-35 ಅಂತ ಬರ್ಕೊಳ್ಬೇಕು. ಈಗ ಯಾವ ರೋ ಅಥವಾ ಯಾವ ಕಾಲಮ್ ಮೇಲೆ ಆದ್ರೂ ಎಕ್ಸ್ಪ್ಯಾಂಡ್ ಮಾಡಿ, ಯಾಕಂದ್ರೆ ಎಲ್ಲೂ ಕೂಡ 0 ಇಲ್ಲ. ನಾನು ಫಸ್ಟ್ ರೋ ಮೇಲೆ ಎಕ್ಸ್ಪ್ಯಾಂಡ್ ಮಾಡ್ಬಿಡ್ತೀನಿ. ಸೈನ್ ಕನ್ವೆನ್ಷನ್ ಏನಿದೆ ಪ್ಲಸ್ ಮೈನಸ್ ಪ್ಲಸ್ ಅಂತ ಇದೆ. ಈ ಅದಕ್ಕೆ ಮುಂಚೆ ಏನ್ ಮಾಡ್ತೀನಿ ಅಂದ್ರೆ ಈ 2 ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಟ್ರೆ 35 into 2 ಅಂದ್ರೆ 70 ಆಗ್ತದೆ. ಓಕೆ, ಎರಡನ್ನು ಒಂದೇ ಸ್ಟೆಪ್ ಅಲ್ಲಿ ಬರ್ಬಿಡ್ತೀನಿ. ಸೊ 2 into ಇಲ್ಲಿ ಈ 2 ತಗೊಂಡ್ರೆ ಫಸ್ಟ್ ರೋ ಫಸ್ಟ್ ಕಾಲಮ್ ಬಿಡಬೇಕು. 4 1s are 4 -4 1s are 4. ಸೊ 4 -4. ಈಗ ಸೆಕೆಂಡ್ ಎಲಿಮೆಂಟ್ ಬರೋಣ. ಮೈನಸ್ ಇಂಟು ಮೈನಸ್ ಪ್ಲಸ್ 6 ಆಯ್ತು. ಈಗ ಸೆಕೆಂಡ್ ಕಾಲಮ್ ಫಸ್ಟ್ ರೋ ಬಿಡಬೇಕು. 5 into 1 is 5 minus k into 1 is k. ಥರ್ಡ್ ಎಲಿಮೆಂಟ್ ಬರೋಣ. 1 into ಥರ್ಡ್ ಕಾಲಮ್ ಫಸ್ಟ್ ರೋ ಬಿಡಬೇಕು. 5 into 4 is 20 minus k into 4 is 4k. It is equal to plus or minus, ನೋಡಿ 2 ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ನಲ್ಲ, 35 into 2 is it is 70. ಈಗ +4 -4 ಕ್ಯಾನ್ಸಲ್ ಆದ್ರೆ 0 ಆಯ್ತು. 0 into 2 is 0. ಸೊ ಈ ಟರ್ಮ್ ವ್ಯಾನಿಶ್ ಆಯ್ತು. ಇಲ್ಲಿ ನೋಡಿ 6 5s are 30 ಪ್ಲಸ್ ಇಂಟು ಮೈನಸ್ ಮೈನಸ್ 6 into k is 6k ಪ್ಲಸ್ 1 into 20 is 20 ಪ್ಲಸ್ ಇಂಟು ಮೈನಸ್ ಮೈನಸ್ 1 into 4k is 4k. It is equal to plus or minus 70. 30 plus 20 ಅಂದ್ರೆ 50 minus 6k minus 4k ಅಂದ್ರೆ minus 10k. It is equal to plus or minus 70. ಈಗ ಏನ್ ಮಾಡಿ ಅಂದ್ರೆ ಒಂದ್ಸರಿ ಪಾಸಿಟಿವ್ ಒಂದ್ಸರಿ ನೆಗೆಟಿವ್ ತಗೊಳ್ರಿ. Therefore we get 50 minus 10k equal to 70 or 50 minus 10k equal to minus 70. ಒಂದ್ಸರಿ ಪ್ಲಸ್ 70 ತಗೊಂಡಿದ್ದೀನಿ, ಇನ್ನೊಂದ್ಸಾರಿ ಮೈನಸ್ 70 ತಗೊಂಡಿದ್ದೀನಿ. ಈಗ 50 ಈ ಕಡೆ ತಗೊಳ್ಳಿ. ಮೈನಸ್ 10k ಈಕ್ವಲ್ ಟು 70 ಮೈನಸ್ 50 ಮೈನಸ್ 10k ಈಕ್ವಲ್ ಟು 50 ಮೈನಸ್
ಸಾರಿ 70 ಮೈನಸ್ 50 ಅಂತಂದ್ರೆ 20. ಸೊ 10 1s 10 2s. ಈ ಮೈನಸ್ ಈ ಕಡೆ ಅಪ್ಲೈ ಮಾಡ್ಕೊಂಡ್ಬಿಟ್ರೆ k ಈಕ್ವಲ್ ಟು -2. ಸೊ ಒನ್ ವ್ಯಾಲ್ಯೂ ಆಫ್ k ಈಸ್ -2. ಅದೇ ರೀತಿ ಇದೊಂದನ್ನು ಸಾಲ್ವ್ ಮಾಡಿ. ಮೈನಸ್ 10k ಈಕ್ವಲ್ ಟು -70. 50 ಈ ಕಡೆ ಬಂದ್ರೆ -50. therefore minus 10k equal to -70 minus 50 ಅಂದ್ರೆ -120. therefore k equal to -120 divided by -10. 0 0 cancel ಆಗಲಿ, minus minus cancel ಆಗಲಿ. therefore one more value of k is 12. therefore k has two different values. One is -2 and another one is 12. therefore 12 ಮತ್ತು -2. 12 ಮತ್ತು -2. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆಪ್ಷನ್. 4 ಆಪ್ಷನ್ಸ್ ಇದೆ ಇಲ್ಲಿ. ಸೊ ಅದರಲ್ಲಿ 4th ಆಪ್ಷನ್ ಕರೆಕ್ಟ್ ಆಪ್ಷನ್.